ಹಾಯ್ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತೆಲ್ಲೋ ಒಂದು ಫಂಕ್ಷನ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆನೇ ಬೇಗ ರೆಡಿ ಆಗಿ ಹೋಗ್ತಾ ಇದ್ವಿ. ಸೊ ಆನ್ ಅವರ್ ವೇ ನಾನು ಪುನರ್ವ ಕೆಲವೊಂದು ಮಾತುಕತೆಗಳನ್ನ ಮಾತಾಡಿಕೊಂಡು ಸ್ವಲ್ಪ ಡೀಪ್ ಡಿಸ್ಕಷನ್ನ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳನ್ನ ಕರ್ಕೊಂಡು ಹೋದರೆ ಫುಲ್ಲು ಟಯರ್ಡ್ ಆಗುತ್ತೆ, ಆದರೆ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಆದರೂ ಪುನರ್ವಂಗೆ ನಾನೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಡೂಸ್ ಆ್ಯಂಡ್ ಡೋನ್ಸ್ನ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮಳೆಗಾಲ ಬೇರೆ ಅಲ್ವಾ, KRS ಡ್ಯಾಮ್ ಹೆಂಗೆ ತುಂಬಿದೆ ನೋಡಿ, ಫುಲ್ಲು ತುಂಬಿತ್ತು. ಓ ಮೈ ಗಾಡ್, ಇಟ್ಸ್ ಅ ಸೆರೆನ್ ಬ್ಯೂಟಿ ಅಂತ ಹೇಳ್ಬೋದು. ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು, ಒಂಥರ ಪೀಸ್ಫುಲ್ಲಾಗಿ ಅಂತ ಅನ್ನಿಸ್ತಾ ಇತ್ತು. ನಾವು ಕೂಡ ಸ್ವಲ್ಪ ಹೊತ್ತು ನಿಂತು ನೋಡಿ ದೆನ್ ವಿ ಮೂವ್ ಫಾರ್ವರ್ಡ್. ಅಲ್ಲಿಂದ ನೋಡಿ ನೇಚರ್ ಹೇಗಿದೆ, ಅಲ್ಲಿ ನಿಮಗೆ ಕೆಲವು ಸ್ನ್ಯಾಕ್ಸ್ ಕೂಡ ಸಿಗುತ್ತೆ, ಅಲ್ಲಿ ಟೆಂಪ್ಟ್ ಆಗುತ್ತೆ ತಿನ್ನಬೇಕು ಅಂತ. ಸೊ ಇಲ್ಲೆಲ್ಲ ಸೆಕ್ಯೂರಿಟಿ ಕೂಡ ಇತ್ತು ಬಿಕಾಸ್ ತುಂಬ ಇರೋದ್ರಿಂದ. ಬಟ್ ಇಲ್ಲಿಂದ ಮನೆಗೆ ವಾಪಸ್ ಹೋದ್ಮೇಲೆ ನನಗೆ ಟೆನ್ಷನ್, ಬಿಕಾಸ್ ಒಂದು ಒಳ್ಳೆ ಬೆಡ್ ಇದ್ದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆದರೆ ಬೆಡ್ಡಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ ಕೆಲವು ದಿನಗಳಿಂದ ನಿದ್ದೆ ಬರ್ತಾ ಇಲ್ಲ. ಸೊ ಹಾಗಾಗಿ ಐ ಡಿಸೈಡೆಡ್ ಟು ಗೋ ಫಾರ್ ಅ ನ್ಯೂ ಬೆಡ್. ಸೊ ನಾನು ತುಂಬ ಸರ್ಚ್ ಮಾಡಿದ್ಮೇಲೆ ಐ ಡಿಸೈಡೆಡ್ ಫ್ಲೋ ಮ್ಯಾಟ್ರಸ್ ತೊಗೊಳ್ಳೋಣ ಅಂತ ಹೇಳಿ. ಮ್ಯಾಟ್ರಸ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಹಾಗೆ ಅದು ಎಷ್ಟು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ನಿಮ್ಗೆ ಎಷ್ಟು ಕಂಫರ್ಟ್ಸ್ ಕೊಡುತ್ತೆ, ನಿಮ್ಮ ಸ್ಲೀಪ್ ಡಿಪ್ರವೇಷನ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಸ್ಮಾರ್ಟ್ ಚಾಯ್ಸ್ ಆಗಿತ್ತು ಫ್ಲೋ ಮ್ಯಾಟ್ರಸ್. ನಿಮ್ಗೆ ಈಗ ಆಲ್ರೆಡಿ ಪ್ಯಾಕೇಜಿಂಗ್ ನೋಡಿ ನಾನು ಯಾವ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅನ್ನೋದು ಗೊತ್ತಾಗಿರುತ್ತೆ. ಗೈಸ್ ಟ್ರಸ್ಟ್ ಮೀ, ಈ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಅಷ್ಟು ದೊಡ್ಡ ಬೆಡ್ಡು ಈ ಪ್ಯಾಕೇಜಿಂಗಲ್ಲಿ ಬಂದಿತ್ತಾ ಅಂತ ನಂಗೆ ನಿಜವಾಗ್ಲೂ ಡೌಟ್ ಆಯಿತು. ಬಟ್ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಇಟ್ಸ್ ರಿಯಲಿ ವರ್ತ್ ಅಂತ. ಬೀಯಿಂಗ್ ಸೂಪರ್ ಬ್ಯುಸಿ ವರ್ಕಿಂಗ್ ಮಾಮ್, ನನಗೆ ನಂದೇ ಆದಂತಹ ಟೈಮ್ ಸಿಗೋದು ಮಲಗಬೇಕಾದ್ರೆ ಮಾತ್ರನೇ. ಆ ನಿದ್ದೆ ಕೂಡ ಪೀಸ್ಫುಲ್ ಆಗಿಲ್ಲ ಹಾಗೂ ಕಂಫರ್ಟಬಲ್ ಆಗಿರೋ ಬೆಡ್ ಇಲ್ಲ ಅಂತ ಅಂದ್ರೆ ಹೋಲ್ ಡೇ ನಿಮ್ಮ ಮೂಡ್ ಅಪ್ಸೆಟ್ ಆಗಿರುತ್ತೆ. ತುಂಬಾ ರಿವ್ಯೂಸ್ ನ ನೋಡಿದ ನಂತರ ಫ್ಲೋ ಮ್ಯಾಟ್ರಸಸ್ ತಗೋಬೇಕು ಅಂತ ಹೇಳಿ ನಾನು ಇದನ್ನ ಆರ್ಡರ್ ಮಾಡಿದ್ದೆ. ಇನ್ನ ಇದೇ ಯಾಕೆ ಅಂತ ಕೇಳಿದ್ರೆ, ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ, ನಿದ್ದೆಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗಲ್ಲ. ಇನ್ನ 3D ಏರ್ ಫ್ಲೋ ಟೆಕ್ನಾಲಜಿ ಇರೋದ್ರಿಂದ ಬಾಡಿಯಲ್ಲಿ ಇರುವಂತಹ ಈಟ್ ನ ಕೂಡ ಅಬ್ಸರ್ವ್ ಮಾಡುತ್ತೆ. ಈ ಮ್ಯಾಟ್ರಸಸ್ ಆಂಟಿ ಸ್ಯಾಕ್ ಟೆಕ್ನಾಲಜಿ ಇರೋದ್ರಿಂದ ಯಾವುದೇ ತರಹದ ಸ್ಯಾಕ್ ಕೂಡ ಆಗಲ್ಲ. ಇದನ್ನ 2 ಸೈಡ್ ಕೂಡ ಯೂಸ್ ಮಾಡಬಹುದು. ಇನ್ನು 100 ಡೇಸ್ ರಿಸ್ಕ್ ಫ್ರೀ ಟ್ರಯಲ್ ಕೂಡ ಇರುತ್ತೆ. ಇನ್ನು 10 ಇಯರ್ಸ್ ವಾರಂಟಿ ಕೂಡ ಇರುತ್ತೆ. ನಾನು ಕೂಡ ಟೆಸ್ಟ್ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸ್ ಅಲ್ಲಿ ವಾಟರ್ ಇಟ್ಬಿಟ್ಟು ನಾನು ಕೂಡ ಜಂಪ್ ಮಾಡಿದೆ. ನೋಡಿ, ವಾಟರ್ ಕೂಡ ಡಿಸ್ಟರ್ಬ್ ಆಗಿಲ್ಲ. ಇನ್ನು ನಿದ್ದೆ ಹೇಗೆ ಡಿಸ್ಟರ್ಬ್ ಆಗುತ್ತೆ? ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಮನೆ ನೋಡಿಕೊಂಡು ಸುಸ್ತಾಗಿ ಮನೆಗೆ ವಾಪಸ್ ಬರೋರಿಗೆ ಒಂದೊಳ್ಳೆ ನಿದ್ದೆ ಬೇಕು. ಆ ನಿದ್ದೆ ಬೇಕು ಅಂದರೆ ಒಂದೊಳ್ಳೆ ಬೆಡ್ ಇರಬೇಕು. ನಮ್ಮೆಲ್ಲ ರಿಕ್ವೈರ್ಮೆಂಟ್ಸ್ನ ಕಂಪ್ಲೀಟ್ ಮಾಡೋದೇ ಈ ಫ್ಲೋ ಮ್ಯಾಟ್ರಸ್. ಮಲ್ಗಕ್ಕೆ ಒಂದೊಳ್ಳೆ ಹಾಸಿಗೆ ಇದ್ರೆ ಸಾಕ, ಅದೆಷ್ಟು ಬಜೆಟ್ ಫ್ರೆಂಡ್ಲಿ ಆಗಿದೆ, ನಮ್ಗೆ ಅದೆಷ್ಟು ಕಂಫರ್ಟ್ ಕೊಡುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲದೆ ಆ್ಯಂಡ್ ಇದು ನೋಡೋಕ್ಕೆ ತುಂಬ ಸ್ಮೂತು, ತುಂಬ ರಫ್ ಆಗಿ ಕೂಡ ಇಲ್ಲ. ಮಲಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಂಫರ್ಟಬಲ್ ಆಗಿ ನಿಮಗೆ ಇರುತ್ತೆ. ಸೊ ಹ್ಯಾಪಿಯಾಗಿ ನೀವು ಮಲ್ಕೋಬೋದು ಅನ್ನೋಷ್ಟು ಗ್ಯಾರಂಟಿ ಕೂಡ ನಾನು ಕೊಡ್ತಾ ಇದ್ದೀನಿ. ಅಲ್ಲದೆ ಇದನ್ನು ನಾನು 1 ತಿಂಗಳು ಯೂಸ್ ಮಾಡಿದ ನಂತರ ಈ ವಿಡಿಯೋನ ನಾನು ರಿವ್ಯೂಗೆ ಮಾಡ್ತಾ ಇದ್ದೀನಿ. ನೀವೇನಾದರೂ ಪರ್ಚೇಸ್ ಮಾಡಿ ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಈ 100 ದಿನದೊಳಗಡೆ ಯಾವತ್ತು ಬೇಕಾದರೂ ನೀವು ಇದನ್ನು ರಿಟರ್ನ್ ಮಾಡ್ಬೋದು. ಹಾಗೆ ನಿಮ್ಮ ಫುಲ್ ಅಮೌಂಟನ್ನು ವಾಪಸ್ ಕೂಡ ಪಡಿಬೋದು. ನನಗಂತೂ ಇದನ್ನು ತರಿಸಿದ್ಮೇಲೆ ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ಸಾಫ್ಟ್ ಆಗಿತ್ತು. ಹಾಗಾಗಿ ಇದ್ರ ಜೊತೆಗೆ ನಾನೊಂದು ಬೆಡ್ ಪ್ರೊಟೆಕ್ಟರ್ ಕೂಡ ತರಿಸಿದ್ದೆ. ಬೆಡ್ ಪ್ರೊಟೆಕ್ಟರ್ ಗೊತ್ತಲ್ವ, ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ಇದರ ಅವಶ್ಯಕತೆ ತುಂಬ ಜಾಸ್ತಿ ನನಗೆ ಇರೋದು. ಹಾಗಾಗಿ ಈ ಬೆಡ್ಡು ಮತ್ತು ಈ ಪ್ರೊಟೆಕ್ಟರ್ ಎರಡೂ ಕೂಡ ನಾನು ನನ್ನ ರೂಮ್ಗೆ ಹಾಕ್ಕೊಂಡೆ. ಅಲ್ಲದೆ ನಂದು 2 ಮಕ್ಕಳು ಚಿಕ್ಕವರು ಇರೋದ್ರಿಂದ ಮಧ್ಯರಾತ್ರಿ ಎಲ್ಲ ಅವ್ರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆಡ್ ಪ್ರೊಟೆಕ್ಟರ್ ತುಂಬ ಇಂಪಾರ್ಟೆಂಟ್ ನನಗೆ. ಇನ್ನೊಂದು ಏನು ಅಂತ ಅಂದರೆ, ಈ ಬೆಡ್ ಪ್ರೊಟೆಕ್ಟರ್ ತುಂಬ ಸಾಫ್ಟ್ ಆಗಿರೋದ್ರಿಂದ ನಿಮಗೆ ಅನ್ಕಂಫರ್ಟಬಲ್ ಫೀಲು ಆಗಲ್ಲ. ಆಸು ನೀವು ಬ್ಲ್ಯಾಂಕೆಟು, ಬೆಡ್ ಸ್ಪ್ರೆಡ್ಡು ಅದ್ರ ಮೇಲೆ ಹಾಸಿದ್ದೀರ ಅನ್ನೋ ಫೀಲಿಂಗೇ ಬರುತ್ತೆ. ಅಷ್ಟು ಸಾಫ್ಟಾಗಿ ಕೂಡ ಇರುತ್ತೆ. ಆ್ಯಂಡ್ ಬೆಡ್ಡು ಕೂಡ ಸಾಫ್ಟ್ ಆಗಿರೋದ್ರಿಂದ ನಿದ್ದೆಗೆ ಯಾವುದೇ ಚಿಂತೆ ಇಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ನಾನು ಈ ಪ್ರಾಡಕ್ಟ್ನ ತುಂಬ ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆಫ್ಟರ್ ದಿಸ್ ಐ ಆಮ್ ಸೋ ರಿಲ್ಯಾಕ್ಸ್ಡ್ ಅಂತ ಹೇಳ್ಬೋದು. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದು ಮಕ್ಳಿಗಾಗಲಿ, ದೊಡ್ಡವ್ರಿಗಾಗಲಿ, ವಯಸ್ಸವ್ರಿಗಾಗಲಿ ಎಲ್ಲರಿಗೂ ಕೂಡ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ನೀವು ಕೂಡ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ನ ನನಗೆ ಇಲ್ಲಿ ತಿಳಿಸಿ, ನಿಮ್ಮ ರಿವ್ಯೂಸ್ ಕೂಡ ನನಗೆ ತಿಳಿಸ್ಕೊಡಿ ಹೇಗೆ ಅನ್ನಿಸ್ತು ಅಂತ. ಸೊ ಐ ಹೋಪ್ ನಾನು ಮಾಡಿದಂಥ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಬೆಡ್ ಬೇಕು ಅಂದರೆ ಇದ್ರ ಲಿಂಕ್ ಮತ್ತು ಎಲ್ಲ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲರಿಗೆ ಹ್ಯಾಪಿ ಶಾಪಿಂಗ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕ್ಲಿಪ್ಪಿಂಗ್ನ ನಾನು ಫುಲ್ಲು ಬೆಡ್ಡೆಲ್ಲ ಸೆಟ್ ಮಾಡಿದ್ಮೇಲೆ ಮಲಗಿದಾಗ ನನ್ನ ಹಸ್ಬೆಂಡ್ ತೆಗೆದಿರುವಂಥ ಕ್ಲಿಪ್ಪಿಂಗು. ಬಟ್ ಇದು ನಂದು ಎಷ್ಟೋ ಕಷ್ಟನ ಕಡಿಮೆ ಮಾಡುತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಮಗೆಲ್ಲರಿಗೂ ಹಾಗೆ ಅಲ್ವಾ, ಮನೆಗೆ ಏನಾದರೂ ಒಂದು ಹೊಸ ವಸ್ತುಗಳು ಬಂದುಬಿಟ್ರೆ ಅದನ್ನು ಅರೇಂಜ್ ಮಾಡೋದ್ರಲ್ಲಿ, ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದ್ರ ಮೇಲೆ, ಮತ್ತು ಅದನ್ನು ನಾವು ಕೂತು ಅಥವಾ ಮಲಗಿನೋ ಏನೋ ಮಾಡ್ತಾನೆ ಇರ್ತೀವಿ. ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಅಮ್ಮ ಇದನ್ನು ಬಿಟ್ಟು ಸ್ವಲ್ಪ ಎದಳು ಅಂತ.